ಮತ್ತೆ ಈ ಪವಿತ್ರವಾದಂತಹ ಹಸಿರು ಶಾಲ್ನ ಏನ್ ಅನ್ಕೊಂಡಿದ್ದೀರಿ? ಇದನ್ನ ಏನ್ ಅನ್ಕೊಂಡಿದ್ದೀರಪ್ಪ ನೀವು? ಇದನ್ನ ಬಟ್ಟೆ ತುಂಡು ಅನ್ಕೊಂಡಿದ್ದೀರಾ? ರೈತರ ಸಂಕೇತ ಅನ್ಕೊಂಡಿದ್ದೀರಾ? ಏನ್ ಅನ್ಕೊಂಡಿದ್ದೀರಿ? ಏನೋ ರೈತರ ಸಂಕೇತ ಅನ್ಕೊಂಡಿದ್ದೀರಾ? ರೈತರ ಸಂಕೇತ ಹೌದು, ಆದ್ರೆ ರೈತರ ಸಂಕೇತ ಹೇಗಾಯ್ತದು? 80ರ ದಶಕದಲ್ಲಿ ನರಗುಂದ, ನವಿಲುಗುಂದ, ನಿಪ್ಪಾಣಿ, ದುದ್ದ, ನಾಗ್ ಸಮುದ್ರದಲ್ಲಿ 113 ಹೆಣಗಳು ಬಿದ್ದಿದ್ದಾವೆ. 113 ರೈತರು, ರೈತ ಮಕ್ಕಳು 13 ವರ್ಷದ ಶಿವಮೊಗ್ಗದ ನಾಗ್ ಸಮುದ್ರದಲ್ಲಿ ರೈತರ ಸರ್ಕಾರದ ಗುಂಡೇಟಿಗೆ ತಮ್ಮ ಪ್ರಾಣಾರ್ಪಣೆ ಮಾಡಿದ ನಂತರ ಅವರ ರಕ್ತದಲ್ಲಿ ಹೆಣೆದಿರೋದು ಈ ಹಸಿರು ಶಾಲು. ಗೊತ್ತಾಯ್ತಾ? ಈ ಹಸಿರು ಶಾಲ್ನ ಭ್ರಷ್ಟ ರಾಜಕಾರಣಿಗಳು ಬಂದು ಇಲ್ಲಿ ಕೂತ್ಕೋತಾರೆ ಈ ವೇದಿಕೆಯಲ್ಲಿ. ಆ ವೇದಿಕೆಯಲ್ಲಿ ಅವ್ರಿಗೆ ಹೂನಾರ ಹಾಕದಂಗೆ ಹಾಕ್ತಿದ್ದೀರಿ ತಾವೆಲ್ಲ. ಅದನ್ನ ನೋಡಿದಾಗ ನಮ್ಗೆ ಕರುಳು ಹಿಂಡತ್ತದು. ನಿಮ್ಗೇನ್ ಅನ್ನಿಸ್ತಾ ಇರ್ಬೋದು? ಮಾತನಾಡ್ತಾ ನಮ್ಮ ಪರಮೇಶ್ವರಣ್ಣ ದಾವಣಗೆರೆ ಅವ್ರು ಮಾತನಾಡ್ತಾ ಹೇಳಿದ್ರು, ಅವ್ರವ್ರದೇ ಆದಂತ ಶಾಲ್ಗಳಿದಾವೆ, ಹಾಕೊಳ್ಳಿ. ಅವರು ಶಾಲ್ ಇಲ್ವಾ ಅವರಿಗೆ? ಕಾಂಗ್ರೆಸ್ನವ್ರಿಗೆ ಅವ್ರದೇ ಶಾಲ್ ಇದೆ, JDS ನವ್ರಿಗೆ ಅವ್ರದೇ ಶಾಲ್ ಇದೆ. ಅವ್ರಿಗೆ ಯಾತಕ್ ಬೇಕು ನಮ್ಮ ಹಸಿರು ಶಾಲು? ಅವ್ರಿಗೆ ಯಾತಕ್ ಬೇಕು? ನೀವ್ ಇಂಥ ಪವಿತ್ರವಾದಂತಹ ಹಸಿರು ಶಾಲನ್ನ ಆ ಭ್ರಷ್ಟ ರಾಜಕಾರಣಿಗಳನ್ನ ಹಾಕಿ ಇದನ್ನ ಮೈಲಿಗೆ ಮಾಡುವಂತ ಕೆಲಸ ದಯವಿಟ್ಟು ಮಾಡಬೇಡಿ. ಇದನ್ನ ನಾನು ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕೆಂತಂದ್ರೆ ಈ ಹೋರಾಟಕ್ಕೆ ಶಕ್ತಿ ತಂದಿರೋದೇ ಹಸಿರು ಶಾಲು. ಹೌದಾ?